ಅಯೋಧ್ಯೆಯಿಂದ ಬಂದ ಅಕ್ಷತೆಯನ್ನು ಏನು ಮಾಡಬೇಕು ಮತ್ತು ಹೇಗೆ ಬಳಸಬೇಕು? ಪ್ರಪಂಚದಲ್ಲಿ ಎಲ್ಲೆಡೆ ಸಂಭ್ರಮದ ವಾತಾವರಣ. ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಣನೆ ಮಾತ್ರ ಬಾಕಿ ಇದೆ. ಹಿಂದೂಗಳು ಬಹು ವರ್ಷಗಳಿಂದ ಕುತೂಹಲದಿಂದ ಕಾದು ಕುಳಿತ ದಿನ ಬಂದೇ ಬಿಟ್ಟಿತು. ಇದು ನಮಗೆ ತುಂಬಾ ಹೆಮ್ಮೆ ಪಡುವ ವಿಷಯವಾಗಿದೆ. ನರೇಂದ್ರ ಮೋದಿಯವರು ಜನವರಿ 22ರ ಒಳಗೆ ಪ್ರತಿಯೊಂದು ಮನೆಗೆ ಮಂತ್ರಾಕ್ಷತೆಯನ್ನು ತಲುಪಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ನಾವೆಲ್ಲರೂ ಖುಷಿಪಡುವ ವಿಚಾರವಾಗಿದೆ. ಹಾಗಾದರೆ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು, ಹೇಗೆ ಉಪಯೋಗಿಸಬೇಕು ಎಂದರೆ, ಮಂತ್ರಾಕ್ಷತೆ ನಿಮ್ಮ ಮನೆಗೆ ಬಂದ ತಕ್ಷಣ ಕರ್ಪೂರದ ಆರತಿಯನ್ನು ಮಾಡಿ ಮಂತ್ರಾಕ್ಷತೆಯನ್ನು ಹಾಗೂ ಭಗವಾನ್ ಶ್ರೀರಾಮರ ಫೋಟೋವನ್ನು ಸ್ವೀಕರಿಸಬೇಕು. ಮಂತ್ರಾಕ್ಷತೆಗಳು ತುಂಬಾ ಶಕ್ತಿಯುತವಾದದ್ದು. ಹಾಗಾಗಿ ಈ ಮಂತ್ರಾಕ್ಷತೆಯನ್ನು ನಾವು ಮನೆಯಲ್ಲಿ ಮಾಡಿದ ಅಕ್ಷತೆಗಳೊಂದಿಗೆ ಬೆರೆಸಿಕೊಳ್ಳಬೇಕು. ಹೀಗೆ ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ಹೆಚ್ಚಿಸಿಕೊಳ್ಳಬೇಕು. ಆ ಮಂತ್ರಾಕ್ಷತೆಗಳನ್ನು ನಾವು ಹೊರಗಡೆ ಹೋಗುವಾಗ ಮತ್ತು ಮಕ್ಕಳಿಗೆ ತಲೆಗೆ 4 ಕಾಳನ್ನು ಹಾಕಿ ಕಳಿಸಬೇಕು. ಇದು ಶ್ರೀರಾಮರ ಆಶೀರ್ವಾದವಾಗುತ್ತದೆ. ನಾವೆಲ್ಲರೂ ಶ್ರೀರಾಮರ ಆಶೀರ್ವಾದ, ದಯೆ, ಕೃಪೆಗೆ ಪಾತ್ರರಾಗುತ್ತೇವೆ. ಶ್ರೀರಾಮ ಮಂದಿರ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ. ಶ್ರೀರಾಮ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿ ಅಂದರೆ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನು ಜನವರಿ 22ಕ್ಕೆ ನಿಗದಿ ಮಾಡಲಾಗಿದೆ. ಅಂದು ಎಲ್ಲರೂ ಶ್ರೀರಾಮನ ಆರಾಧನೆಯನ್ನು ಮಾಡೋಣ, ಶ್ರೀರಾಮನ ಕೃಪೆಗೆ ಪಾತ್ರರಾಗೋಣ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಬಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅಭಿಜಿನ್ ಲಗ್ನದಲ್ಲಿ ಆಗಲಿದೆ ಎಂದು ಮೂಲಗಳು ತಿಳಿಸಿವೆ. ಇದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ಅಯೋಧ್ಯೆಯಲ್ಲಿ 100 ಕ್ವಿಂಟಲ್ ಅಕ್ಕಿಗೆ 1 ಕ್ವಿಂಟಲ್ ಅರಿಶಿನ ಮತ್ತು ದೇಸಿ ತುಪ್ಪವನ್ನು ಬೆರೆಸಿ ಅಕ್ಷತೆ ಸಿದ್ಧಪಡಿಸಿ ಅದನ್ನು ಹಿತ್ತಾಳೆಯ ಕಳಸದಲ್ಲಿಟ್ಟು ಪೂಜೆಯನ್ನು ನೆರವೇರಿಸಿ ಆ ನಂತರ ಆ ಮಂತ್ರಾಕ್ಷತೆಯನ್ನು ಪ್ರತಿ ಹಿಂದುವಿನ ಮನೆಗೂ ತಲುಪುವಂತೆ ಮಾಡುತ್ತಿದ್ದಾರೆ. ಹಾಗಾಗಿ ಅಕ್ಷತೆಯನ್ನು ಪಡೆಯುವಾಗ ನಾವು ಕೈಕಾಲು ಮುಖ ತೊಳೆದು ಶುಚಿಯಾಗಿರಬೇಕು. ಧೂಪ ದೀಪಗಳನ್ನು ಅಥವಾ ತುಪ್ಪದ ಆರತಿಯನ್ನು ಬೆಳಗಿಸಿ ಅಕ್ಷತೆ ಮತ್ತು ಶ್ರೀರಾಮರ ಫೋಟೋವನ್ನು ತೆಗೆದುಕೊಳ್ಳಿ. 22 ಜನವರಿವರೆಗೂ ಈ ಅಕ್ಷತೆಯನ್ನು ನಾವು ಉಪಯೋಗಿಸುವಂತಿಲ್ಲ. ಅದನ್ನು ದೇವರ ಮನೆಯಲ್ಲಿಟ್ಟು ಪ್ರತಿದಿನ ಮಂತ್ರಾಕ್ಷತೆಗೂ ಪೂಜೆ ಸಲ್ಲಿಸಿ 22 ಜನವರಿ ಮಧ್ಯಾಹ್ನದ ನಂತರ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಮಂತ್ರಾಕ್ಷತೆಗೆ ದಿವ್ಯಶಕ್ತಿ ಉಂಟಾಗುತ್ತದೆ. ನಂತರ ನಾವು ಅದನ್ನು ಬಳಸಬಹುದು. ಅಕ್ಕಿಗೆ ಮಂತ್ರಾಕ್ಷತೆ ಸೇರಿಸಿ ಅನ್ನ ಮಾಡಿಕೊಂಡು ಸೇವಿಸಬಹುದು. ಸಿಹಿ ಪಾಯಸ ಮಾಡಿಯೂ ಸಹ ಸೇವಿಸಬಹುದು. ಆ ಮಂತ್ರಾಕ್ಷತೆಯನ್ನು ಹಣ, ಒಡವೆಗಳನ್ನು ಇಡುವ ಜಾಗದಲ್ಲಿ ಇಡಬಹುದು. ಇದರಿಂದ ಆರ್ಥಿಕ ಅಭಿವೃದ್ಧಿಯಾಗುವುದರ ಜೊತೆಗೆ ಹನುಮಂತನ ಕೃಪೆಯೂ ದೊರೆಯುತ್ತದೆ. ಟ್ರಸ್ಟ್ ಕಡೆಯಿಂದ ಕೊಡುವ ಅಕ್ಷತೆ ಕಡಿಮೆ ಇರುತ್ತದೆ. ನಾವು ಮನೆಯಲ್ಲಿ ಅಕ್ಕಿಗೆ ಅರಿಶಿನ ಮತ್ತು ತುಪ್ಪವನ್ನು ಸೇರಿಸಿ ಅಕ್ಷತೆ ಕಾಳನ್ನು ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ನೀರು ಸೇರಿಸಬಾರದು. ಇದಕ್ಕೆ ಅವರು ಕೊಟ್ಟ ಮಂತ್ರಾಕ್ಷತೆಯನ್ನು ಸೇರಿಸಿ ವೃದ್ಧಿಸಿಕೊಳ್ಳಬೇಕು. ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ತಲೆಗೆ 4 ಕಾಳನ್ನು ಹಾಕಿಕೊಂಡು ಹೋಗಿ ಒಳ್ಳೆಯದಾಗುತ್ತದೆ. ಅಕ್ಷತೆ ಕಾಳು ಯಾವ ಕಾರಣಕ್ಕೂ ಕೆಳಗೆ ಬೀಳದಂತೆ ನೋಡಿಕೊಳ್ಳಿ. ಒಂದು ವೇಳೆ ಬಿದ್ದರೆ ಪೊರಕೆಯಿಂದಂತೂ ಸ್ವಚ್ಛಗೊಳಿಸಬೇಡಿ. ಒಂದು ಸ್ವಚ್ಛವಾದ ಬಟ್ಟೆಯಿಂದ ತೆಗೆದು ಕಸದಲ್ಲಿ ಬಿಸಾಡಲೂ ಬೇಡಿ. ತುಳಸಿ ಗಿಡ ಅಥವಾ ಹೂವಿನ ಗಿಡ ಅಥವಾ ತೆಂಗಿನ ಮರಕ್ಕೆ ಹಾಕಬಹುದು. ಅದರ ಜೊತೆಗೆ ಶ್ರೀರಾಮನ ಫೋಟೋವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸಬಹುದು. ಅದರ ಜೊತೆಗೆ ನಿಯಮ ಪತ್ರವನ್ನು ಅಂದರೆ 22ನೇ ತಾರೀಕು ದಿನ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದನ್ನು ವಿಸ್ತಾರವಾಗಿ ವಿವರಿಸುತ್ತಾರೆ. ತಪ್ಪದೆ ಅದನ್ನು ಪಾಲಿಸಿ. 22ನೇ ತಾರೀಕು ಮಧ್ಯಾಹ್ನ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಶ್ರೀರಾಮನ ಆರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಶ್ರೀರಾಮ ಜೈ ರಾಮ್ ಜೈ ರಾಮ್ ಅನ್ನೋ ವಿಜಯ ಮಂತ್ರವನ್ನು 108 ಬಾರಿ ಪಠಿಸಬೇಕು ಎಂದು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ವತಿಯಿಂದ ಮನವಿ ಮಾಡಿದ್ದಾರೆ. ಹಾಗೆ ಹನುಮಾನ್ ಚಾಲೀಸವನ್ನು ಕೂಡ ಪಠಿಸಬಹುದು. ಅಂದು ಸೂರ್ಯಾಸ್ತದ ನಂತರ ಮನೆಯ ಮುಂದೆ 5 ದೀಪಗಳನ್ನು ಬೆಳಗಿಸಬೇಕು. ದೇವರ ಮುಂದೆ 2, ಹೊರಬಾಗಿಲಿನ ಮುಂದೆ 2, ತುಳಸಿ ಮುಂದೆ 1 ದೀಪ ಹಚ್ಚಿ ಸಾಧ್ಯವಾದರೆ ದೇವಸ್ಥಾನ, ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ದೀಪಗಳ ಬೆಳಗಿಸಬಹುದೆಂದು ಟ್ರಸ್ಟ್ ವತಿಯಿಂದ ಮನವಿ ಮಾಡಿದ್ದಾರೆ. ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು. ಜೈ ಶ್ರೀರಾಮ್.